ದೇವರಿಗೆ ನಮ್ಮ ಕಡೆ ಬರಲಿಕ್ಕೆ ಆಮಂತ್ರಣ ಕೊಡಬೇಕಂತ. ನಮ್ಮಲ್ಲೆಲ್ಲ ಇರ್ತದಲ್ಲ, ನೀವು ನಮ್ಮನೆ ಕಾರ್ಯಕ್ರಮ ಬರ್ರಿ, ನೀವು ನಮ್ಮನೆ ಕಾರ್ಯಕ್ರಮ ಬರ್ರಿ ಅಂತ ಆಮಂತ್ರಣ ಕೊಡ್ತಿರ್ತಾರೆ. ಹಾಗಾದರೆ ಈ ದೇವರಿಗೆ ಹೆಂಗೆ ಆಮಂತ್ರಣ ಕೊಡಬೇಕಪ್ಪ? ನಮ್ಮಲ್ಲಿ ಬಾ ಅಂತ ತಿಳ್ಕೊಂಡು ದೇವರಿಗೆ ಆಮಂತ್ರಣ ಕೊಡಬೇಕೋ ಬೇಡ? ನಮ್ಮ ಬಳಿಗೆ ದೇವರು ಬರಲಿಕ್ಕೆ ಯಾವ ರೀತಿಯಿಂದ ಆಮಂತ್ರಣವನ್ನು ನೀಡಿದರೆ, ಅರ್ಥಾತ್ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅವ ನಮ್ಮ ಮನೆಗೆ ಬರ್ತಾನೆ. ಅದಕ್ಕೆ ಜಗನ್ನಾಥದಾಸರು ಒಂದು ಮಾತಂತಾರೆ, ಹಿಂಗೆ ಕರೆದು ನೋಡ್ರಿ ಬರ್ತಾನೆ ದೇವರು ಅಂತ. ಹೆಂಗೆ ಕರಿಬೇಕಂತೆ? ಈ ರೀತಿಯಾಗಿ ದೇವರನ್ನು ಕರೆದರೆ ಅವನು ನಮ್ಮ ಬಳಿಗೆ ಬರ್ತಾನೆ ಅಂತ ಜಗನ್ನಾಥದಾಸರ ವಿಶ್ವಾಸ. ಏನಂತಾರೆ? ಶರಣ ಜನಮಂದರ ಶಾಶ್ವತ, ಶರಣ ಜನಮಂದರ ಶಾಶ್ವತ, ಕರುಣಿ ಕಮಲ ಕಾಂತ ಕಾಮದ, ಪರಮ ಪಾವನ ತರಸು ಮಂಗಳ ಚರಿತ ಪಾರ್ಥ ಸಖಾ, ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವ ವರೆಣ್ಯನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಶರಣ ಜನ ಮಂದಾರ, ಯಾರು ಅವನಿಗೆ ಶರಣು ಹೋಗ್ತಾರೋ ಅವನಿಗೆ ಭಗವಂತ ಮಂದಾರ ವೃಕ್ಷದಂತೆ, ಕಲ್ಪವೃಕ್ಷದಂತೆ ಇದ್ದವನು. ಶಾಶ್ವತ ಕರುಣಿ, ಯಾವಾಗಲೂ ಕರುಣೆ ಮಾಡ್ತಾನೆ. ದೇಶವನ್ನು ನೋಡಿ ಕರುಣೆ ಮಾಡುವುದು, ಕಾಲವನ್ನು ನೋಡಿ ಕರುಣೆ ಮಾಡುವುದು, ಭಕ್ತಿ ಮಾಡಿದ್ದನ್ನು ನೋಡಿ ಮಾಡುವುದು ಅವೆಲ್ಲ ಏನಿಲ್ಲ. ಶಾಶ್ವತ ಕರುಣಿ, ಕಮಲ ಕಾಂತ, ಲಕ್ಷ್ಮೀಪತಿಯಪ್ಪ ನೀನು. ಕಾಮದ, ನಮಗೆ ಏನು ಯೋಗ್ಯವೋ ಅದನ್ನು ಅವಶ್ಯವಾಗಿ ಕೊಟ್ಟೇ ತೀರ್ತೀಯ. ಪರಮ ಪಾವನ ತರ, ಅತ್ಯಂತ ಮಂಗಳ, ಸುಮಂಗಳ ಚರಿತ, ನಿನ್ನ ಚರಿತ್ರೆಯ ಅತ್ಯಂತ ಮಂಗಳ. ಒಂದು ಚರಿತ್ರೆಯ ಒಂದು ಭಾಗ ಕೇಳಿದರೂ ನಮ್ಮ ಜೀವನ ಪಾವನ, ನಮ್ಮ ಜೀವನ ಪವಿತ್ರವಾಗ್ತದೆ. ಪಾರ್ಥ ಸಖಾ, ಪಾರ್ಥನ ಗೆಳೆಯನಲ್ವ ನೀನು. ಶರಣ ಜನಮಂದರ ಶಾಶ್ವತ, ಕರುಣಿ ಕಮಲ ಕಾಂತ ಕಾಮದ, ಪರಮ ಪಾವನ ತರಸು ಮಂಗಳ ಚರಿತ ಪಾರ್ಥ ಸಖಾ, ನಿರುಪಮಾನಂದಾತ್ಮ, ನಿನ್ನಂತೆ ಯಾರಿದ್ದಾರೆ? ನಿನ್ನಲ್ಲಿರುವಂಥ ಆನಂದ, ನಿನ್ನಲ್ಲಿರುವಂತಹ ಸ್ವಾಮಿತ್ವಕ್ಕೆ ಯಾವ ಉಪಮಾನಗಳೇ ಇಲ್ಲ. ನೀನು ಅನುಪಮ, ನಿರ್ಗತ ದುರಿತ, ಯಾವ ಪಾಪಗಳಿಲ್ಲದೆ ಇರುವನು. ದೇವವರೆಣ್ಯ, ದೇವದೇವೋತ್ತಮ, ದೇವತಾ ಸಾರ್ವಭೌಮ, ದೇವತಾ ಶಿಖಾಮಣಿ ಅಂತ ಹೇಳಿ ಕರೆದಾಗ ಆದರದಿ ಕರೆಯಲು, ಅತ್ಯಂತ ಆದರದಿಂದ ಶ್ರದ್ಧೆಯಿಂದ ಕರೆದರೆ ಬಂದೊದಗುವನು ತನ್ನವರ ಬಳಿಗೆ. ನಮ್ಮ ಬಳಿಗೆ ಬರ್ತಾನಂತೆ. ಅದಕ್ಕೆ ಜಗನ್ನಾಥದಾಸರು ಹೇಳಿದಂತೆ ದೇವರನ್ನು ಕರೆಯುವ ಆಮಂತ್ರಣ ಪತ್ರಿಕೆ ಕರೆಯೋಲೆ. ಶರಣ ಜನಮಂದರ ಶಾಶ್ವತ, ಕರುಣಿಕಾ ಕಮಲ ಕಾಂತ ಕಾಮದ, ಪರಮ ಪಾವನ ತರಸು ಮಂಗಳ ಚರಿತ ಪಾರ್ಥ ಸಖಾ, ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವ ವರೆಣ್ಯನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿ.